ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿವೇಶನದ ಸಂದರ್ಭದಲ್ಲಿ ಪೆನ್ ಡ್ರೈವ್ ಪ್ರದರ್ಶನ ಮಾಡಲಾಗಿದೆ. ಪೆನ್ ಡ್ರೈವ್ ಪ್ರದರ್ಶಿಸಿ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಮತ್ತಷ್ಟು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಡಿಯೋ ಇರುವ ಪೆನ್ ಡ್ರೈವ್ ಇದು ಅಂತ ಹೇಳಲಾಗ್ತಾ ಇದೆ. ಅಧಿಕಾರಿಗಳು ಕಾಂಟ್ರಾಕ್ಟರ್ಗಳ ನಡುವೆ ಸಂಭಾಷಣೆ ನಡೆದಿದೆ. ಆ ಸಂಭಾಷಣೆ ಇರುವ ಪೆನ್ ಡ್ರೈವ್ ಪ್ರದರ್ಶನ ಮಾಡಿದ್ದಾರೆ ಆರ್ ಅಶೋಕ್ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಈಗ ನಾನು ಒಂದು ನಿಮಗೆ ಕೊಟ್ಟೆ ದಾಖಲೆಗಳನ್ನ. ಇದರಲ್ಲಿ ಜಂಟಿ ಆಯುಕ್ತ ನಾಗರಾಜಪ್ಪ ಮತ್ತು ವಕೀಲ ರಮೇಶ CL7 ಮಂಜೂರಾತಿಗಾಗಿ ನಡೆದ ಮಾತುಕತೆ ನಡೆದಿದೆ ಅವರಿಬ್ಬರ ಮಧ್ಯೆ. ಯಾರು ಜಂಟಿ ಆಯುಕ್ತ, ಯಾವನೋ ರೆವಿನ್ಯೂ ಇದಲ್ಲ, ಕ್ಲರ್ಕ್ ಅಲ್ಲ, ಏನೂ ಇಲ್ಲ, ಲೆವೆಲ್ ಆಯುಕ್ತ ಜಂಟಿ. ಅವನು ಒಬ್ಬ ಕಸ್ಟಮರ್ ಜೊತೆ ಮಾತಾಡ್ತಾನೆ. ಅದರಲ್ಲಿ ಡೈರೆಕ್ಟ್ ಆಗಿ 18 ಲಕ್ಷ ರೂಪಾಯಿಗೆ ಲಂಚಕ್ಕೆ ಬೇಡಿಕೆ ಇಡ್ತಾನೆ. ಆ ಆಡಿಯೋನ ನಾನು ತೋರಿಸಿದ್ದೀನಿ. ಈಗ ಈ ಆಡಿಯೋದಲ್ಲಿ ಅದೆಲ್ಲ ಇದೆ, ಪೂರ್ತಿ ಇದೆ, ಕೊಡ್ತೀನಿ. ಯಾಕಂದ್ರೆ ದಾಖಲೆ ಇಟ್ಟು ಮಾತಾಡಬೇಕು ಅಂತ ಹೇಳಿದ್ದಾರೆ ಅವರೆಲ್ಲ. ದಾಖಲೆ ಕೊಡಿ ಅಂತ, ಅದಕ್ಕೆ ದಾಖಲೆ ಇಟ್ಟು ಮಾಡಿದ್ದೀನಿ. ಅದನ್ನ ಫೋರೆನ್ಸಿಕ್ ಕಳಿಸಬಹುದು. ಫೋರೆನ್ಸಿಕ್ ಅಲ್ಲಿ ಅವನು ನಾಗರಾಜಪ್ಪ ನನ್ನ ವಾಯ್ಸ್ ಅಲ್ಲ ಅಂತ ಹೇಳಿದ್ರೆ ನಮ್ಮದು ತಪ್ಪಾಗ್ತೈತೆ, ವಾಯ್ಸ್ ಅವಂದು ಅಂದ್ರೆ ಮಂತ್ರಿ ತಪ್ಪಾಗ್ತೈತೆ. ಅದರಲ್ಲಿ ಕ್ಲಿಯರ್ ಆಗಿ 18 ಅವರು ನಾಗರಾಜಪ್ಪ ರಮೇಶು ಫೈಲ್ ಸಿಗ್ತಿಲ್ಲ, ನೀವು ಅಲ್ಲಿಂದ ಮೆಸೇಜ್ ಮಾಡಿಸೋದೇ ಇದ್ದರೆ ಆಗೋದೇ ಇಲ್ಲ, ರೆಕಾರ್ಡ್ ಅಲ್ಲಿ ನೀವು ಅಲ್ಲಿಂದ ಮೆಸೇಜ್ ಮಿನಿಸ್ಟ್ರಿಂದ ಮಾಡಲಿಲ್ಲ ಅಥವಾ ಅವರ ಪುತ್ರ ವಿನಯ್ ಕಡೆಯಿಂದ ಮೆಸೇಜ್ ಬರಲಿಲ್ಲ ಅಂದ್ರೆ ಮಾಡಲ್ಲ. ರಮೇಶ್ ಅವನು ಅಪ್ಲೈ ಮಾಡಿದ್ದವನು, ಏನ್ ಗುರುಗಳೇ ಇದೆಲ್ಲ ಒಬ್ಬ ಅಡ್ವೊಕೇಟ್ ಈ ತರ ಮಾಡ್ತಾ ಇದ್ದೀರಾ ಅಡ್ವೊಕೇಟ್ಗೆ ಅಂತ. ನೋಡಪ್ಪ, ನಾಗರಾಜಪ್ಪ ಹೇಳ್ತಾನೆ, ನಿನ್ಗೆ ಆಗಾಗ್ಲೇ 2 ಮಾಡಿಕೊಟ್ಬಿಟ್ಟಿದ್ದೀನಿ. ಯಾರು ಇವಾಗ ಮಾಡಿದನೋ ಅವನಿಗೆ ಅವಾಗೇ 2 ಕೊಟ್ಬಿಟ್ಟಿದ್ದಾರೆ. ನಿಮ್ಗೆ ಯಾರಾನ 2 ಕೊಟ್ಟಿದಾರನಪ್ಪ? ಬಾರ್ಗಳು ಯಾರಿಗಾನ ನೀವು ಹೇಳ್ದವ್ರಿಗೆ, ನಿಮಗ್ ಬೇಡ, ನೀವು ಹೇಳ್ದವ್ರಿಗೆ ಯಾರಿಗಾನ 1-2 ಬಾರ್ ಕೊಟ್ಟಿದಾರ ನೋಡಿ. ಅವ್ರಿಗೆ 2 ಬಾರ್ ಕೊಟ್ಬಿಟ್ಟಿದ್ದಾರೆ, ಅವಾಗ 2 ಬಾರ್ ಲೈಸೆನ್ಸ್. ಅವನು ಹೇಳ್ತಾನೆ, ಸರ್ ಲಾಸ್ಟ್ ಟೈಮ್ ಕೊಟ್ಟಿದ್ಕೆಲ್ಲ ದುಡ್ಡು ಕೊಟ್ಟಿದ್ದೀನಲ್ಲ ಅಂತ ಹೇಳ್ತಾನೆ ರೆಕಾರ್ಡ್ ಅಲ್ಲಿ. ಲಾಸ್ಟ್ ಟೈಮ್ ನೀವು ಕೊಟ್ಟಿದ್ಕೆಲ್ಲ ನಾನು ದುಡ್ಡು ಕೊಟ್ಟಿದ್ದೀನಿ ಅಂತ ರೆಕಾರ್ಡ್ ಅಲ್ಲಿ ಹೇಳ್ತಾನೆ. ಆಮೇಲೆ ಅವನು ರಮೇಶ್ ಹೇಳ್ತಾನೆ, ಸರ್ ನಂದು ಒಂದು 50% ಮಾಡ್ಕೊಂಬಿಡಿ ಸರ್. ಯಾರೋ ಲಂಚನ 50% ಕಡಿಮೆ ಮಾಡ್ಕೊಳ್ಳಿ ಸರ್ ಅಂತ ಬೇಡಿಕೆ ಹೇಳ್ತಾನೆ ಇದರಲ್ಲಿ, ಆಡಿಯೋದಲ್ಲಿ. ನೋಡಪ್ಪ, ಅವನು ನನ್ನದು ಕಡಿಮೆ ಮಾಡಿ ಅಂತ ಹೇಳ್ತಾ ಇದ್ದಾನೆ ಅವನು. ಅದಕ್ಕೆ ನಾಗರಾಜಪ್ಪ ಹೇಳ್ತಾನೆ, ಇನ್ನೂ ಏನು ಕ್ಯಾನ್ಸಲ್ ಮಾಡಿಲ್ಲ, ನಿನಗೋಸ್ಕರ ನಾನು ಎಲ್ಲರನ್ನೂ ಮ್ಯಾನೇಜ್ ಮಾಡಿ 15 ದಿನ ಇಟ್ಕೊಂತೀನಿ, ಹೆದರ್ಬೇಡ, ಏನು ಹೆದರಿಕೆ ಮಾಡಬೇಡ, ನನ್ನ ತಾನೇ ಇಟ್ಕೊಂಡಿರ್ತೀನಿ ಫೈಲು, ನೀನು ವ್ಯವಹಾರ ಕುದುರಿಸ್ಕೊಂಡು ಬಾ ಅಂತ ಹೇಳ್ತಾನೆ. ಈಗ ಮಾಜಿ ಸಚಿವ ಕಾಗೋಡು ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿವೇಶನದ ಸಂದರ್ಭದಲ್ಲಿ ಪೆನ್ ಡ್ರೈವ್ ಪ್ರದರ್ಶನ ಮಾಡಲಾಗಿದೆ. ಪೆನ್ ಡ್ರೈವ್ ಪ್ರದರ್ಶಿಸಿ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಮತ್ತಷ್ಟು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಡಿಯೋ ಇರುವ ಪೆನ್ ಡ್ರೈವ್ ಇದು ಅಂತ ಹೇಳಲಾಗ್ತಾ ಇದೆ. ಅಧಿಕಾರಿಗಳು ಕಾಂಟ್ರಾಕ್ಟರ್ಗಳ ನಡುವೆ ಸಂಭಾಷಣೆ ನಡೆದಿದೆ. ಆ ಸಂಭಾಷಣೆ ಇರುವ ಪೆನ್ ಡ್ರೈವ್ ಪ್ರದರ್ಶನ ಮಾಡಿದ್ದಾರೆ ಆರ್ ಅಶೋಕ್ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಈಗ ನಾನು ಒಂದು ನಿಮಗೆ ಕೊಟ್ಟೆ ದಾಖಲೆಗಳನ್ನ. ಇದರಲ್ಲಿ ಜಂಟಿ ಆಯುಕ್ತ ನಾಗರಾಜಪ್ಪ ಮತ್ತು ವಕೀಲ ರಮೇಶ CL7 ಮಂಜೂರಾತಿಗಾಗಿ ನಡೆದ ಮಾತುಕತೆ ನಡೆದಿದೆ ಅವರಿಬ್ಬರ ಮಧ್ಯೆ. ಯಾರು ಜಂಟಿ ಆಯುಕ್ತ, ಯಾವನೋ ರೆವಿನ್ಯೂ ಇದಲ್ಲ, ಕ್ಲರ್ಕ್ ಅಲ್ಲ, ಏನೂ ಇಲ್ಲ, ಲೆವೆಲ್ ಆಯುಕ್ತ ಜಂಟಿ. ಅವನು ಒಬ್ಬ ಕಸ್ಟಮರ್ ಜೊತೆ ಮಾತಾಡ್ತಾನೆ. ಅದರಲ್ಲಿ ಡೈರೆಕ್ಟ್ ಆಗಿ
18 ಲಕ್ಷ ರೂಪಾಯಿಗೆ ಲಂಚಕ್ಕೆ ಬೇಡಿಕೆ ಇಡ್ತಾನೆ. ಆ ಆಡಿಯೋನ ನಾನು ತೋರಿಸಿದ್ದೀನಿ. ಈಗ ಈ ಆಡಿಯೋದಲ್ಲಿ ಅದೆಲ್ಲ ಇದೆ, ಪೂರ್ತಿ ಇದೆ, ಕೊಡ್ತೀನಿ. ಯಾಕಂದ್ರೆ ದಾಖಲೆ ಇಟ್ಟು ಮಾತಾಡಬೇಕು ಅಂತ ಹೇಳಿದ್ದಾರೆ ಅವರೆಲ್ಲ. ದಾಖಲೆ ಕೊಡಿ ಅಂತ, ಅದಕ್ಕೆ ದಾಖಲೆ ಇಟ್ಟು ಮಾಡಿದ್ದೀನಿ. ಅದನ್ನು ಫೋರೆನ್ಸಿಕ್ ಕಳಿಸಬಹುದು. ಫೋರೆನ್ಸಿಕ್ ಅಲ್ಲಿ ಅವನು ನಾಗರಾಜಪ್ಪ ನನ್ನ ವಾಯ್ಸ್ ಅಲ್ಲ ಅಂತ ಹೇಳಿದ್ರೆ ನಮ್ಮದು ತಪ್ಪಾಗ್ತೈತೆ, ವಾಯ್ಸ್ ಅವಂದು ಅಂದ್ರೆ ಮಂತ್ರಿ ತಪ್ಪಾಗ್ತೈತೆ. ಅದರಲ್ಲಿ ಕ್ಲಿಯರ್ ಆಗಿ 18 ಅವರು ನಾಗರಾಜಪ್ಪ ರಮೇಶು ಫೈಲ್ ಸಿಗ್ತಿಲ್ಲ, ನೀವು ಅಲ್ಲಿಂದ ಮೆಸೇಜ್ ಮಾಡಿಸೋದೇ ಇದ್ದರೆ ಆಗೋದೇ ಇಲ್ಲ. ರೆಕಾರ್ಡ್ ಅಲ್ಲಿ ನೀವು ಅಲ್ಲಿಂದ ಮೆಸೇಜ್ ಮಿನಿಸ್ಟ್ರಿಂದ ಮಾಡಲಿಲ್ಲ ಅಥವಾ ಅವರ ಪುತ್ರ ವಿನಯ್ ಕಡೆಯಿಂದ ಮೆಸೇಜ್ ಬರಲಿಲ್ಲ ಅಂದ್ರೆ ಮಾಡಲ್ಲ. ರಮೇಶ್ ಅವನು ಅಪ್ಲೈ ಮಾಡಿದ್ದವನು, ಏನ್ ಗುರುಗಳೇ ಇದೆಲ್ಲ ಒಬ್ಬ ಅಡ್ವೊಕೇಟ್ ಈ ತರ ಮಾಡ್ತಾ ಇದ್ದೀರಾ ಅಡ್ವೊಕೇಟ್ಗೆ ಅಂತ. ನೋಡಪ್ಪ, ನಾಗರಾಜಪ್ಪ ಹೇಳ್ತಾನೆ, ನಿನ್ಗೆ ಆಗಾಗ್ಲೇ 2 ಮಾಡಿಕೊಟ್ಬಿಟ್ಟಿದ್ದೀನಿ. ಯಾರು ಇವಾಗ ಮಾಡಿದನೋ ಅವನಿಗೆ ಅವಾಗೇ 2 ಕೊಟ್ಬಿಟ್ಟಿದ್ದಾರೆ. ನಿಮ್ಗೆ ಯಾರಾನ 2 ಕೊಟ್ಟಿದಾರನಪ್ಪ? ಬಾರ್ಗಳು ಯಾರಿಗಾನ ನೀವು ಹೇಳ್ದವ್ರಿಗೆ, ನಿಮಗ್ ಬೇಡ, ನೀವು ಹೇಳ್ದವ್ರಿಗೆ ಯಾರಿಗಾನ 1-2 ಬಾರ್ ಕೊಟ್ಟಿದಾರ ನೋಡಿ? ಅವ್ರಿಗೆ 2 ಬಾರ್ ಕೊಟ್ಬಿಟ್ಟಿದ್ದಾರೆ, ಅವಾಗ 2 ಬಾರ್ ಲೈಸೆನ್ಸ್. ಅವನು ಹೇಳ್ತಾನೆ, ಸರ್ ಲಾಸ್ಟ್ ಟೈಮ್ ಕೊಟ್ಟಿದ್ಕೆಲ್ಲ ದುಡ್ಡು ಕೊಟ್ಟಿದ್ದೀನಲ್ಲ ಅಂತ ಹೇಳ್ತಾನೆ ರೆಕಾರ್ಡ್ ಅಲ್ಲಿ. ಲಾಸ್ಟ್ ಟೈಮ್ ನೀವು ಕೊಟ್ಟಿದ್ಕೆಲ್ಲ ನಾನು ದುಡ್ಡು ಕೊಟ್ಟಿದ್ದೀನಿ ಅಂತ ರೆಕಾರ್ಡ್ ಅಲ್ಲಿ ಹೇಳ್ತಾನೆ. ಆಮೇಲೆ ಅವನು ರಮೇಶ್ ಹೇಳ್ತಾನೆ, ಸರ್ ನಂದು ಒಂದು 50% ಮಾಡ್ಕೊಂಬಿಡಿ ಸರ್. ಯಾರೋ ಲಂಚನ 50% ಕಡಿಮೆ ಮಾಡ್ಕೊಳ್ಳಿ ಸರ್ ಅಂತ ಬೇಡಿಕೆ ಇಡ್ತಾನೆ ಇದರಲ್ಲಿ, ಆಡಿಯೋದಲ್ಲಿ. ನೋಡಪ್ಪ, ಅವನು ನನ್ನದು ಕಡಿಮೆ ಮಾಡಿ ಅಂತ ಹೇಳ್ತಾ ಇದ್ದಾನೆ ಅವನು. ಅದಕ್ಕೆ ನಾಗರಾಜಪ್ಪ ಹೇಳ್ತಾನೆ, ಇನ್ನೂ ಏನು ಕ್ಯಾನ್ಸಲ್ ಮಾಡಿಲ್ಲ, ನಿನಗೋಸ್ಕರ ನಾನು ಎಲ್ಲರನ್ನೂ ಮ್ಯಾನೇಜ್ ಮಾಡಿ 15 ದಿನ ಇಟ್ಕೊಂತೀನಿ, ಹೆದರ್ಬೇಡ, ಏನು ಹೆದರಿಕೆ ಮಾಡಬೇಡ, ನನ್ನ ತಾನೇ ಇಟ್ಕೊಂಡಿರ್ತೀನಿ ಫೈಲು, ನೀನು ವ್ಯವಹಾರ ಕುದುರಿಸ್ಕೊಂಡು ಬಾ ಅಂತ ಹೇಳ್ತಾನೆ. ಈಗ ಮಾಜಿ ಸಚಿವ ಕಾಗೋಡು ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿವೇಶನದ ಸಂದರ್ಭದಲ್ಲಿ ಪೆನ್ ಡ್ರೈವ್ ಪ್ರದರ್ಶನ ಮಾಡಲಾಗಿದೆ. ಪೆನ್ ಡ್ರೈವ್ ಪ್ರದರ್ಶಿಸಿ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಮತ್ತಷ್ಟು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಡಿಯೋ ಇರುವ ಪೆನ್ ಡ್ರೈವ್ ಇದು ಅಂತ ಹೇಳಲಾಗ್ತಾ ಇದೆ. ಅಧಿಕಾರಿಗಳು ಕಾಂಟ್ರಾಕ್ಟರ್ಗಳ ನಡುವೆ ಸಂಭಾಷಣೆ ನಡೆದಿದೆ. ಆ ಸಂಭಾಷಣೆ ಇರುವ ಪೆನ್ ಡ್ರೈವ್ ಪ್ರದರ್ಶನ ಮಾಡಿದ್ದಾರೆ ಆರ್ ಅಶೋಕ್ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಈಗ ನಾನು ಒಂದು ನಿಮಗೆ ಕೊಟ್ಟೆ ದಾಖಲೆಗಳನ್ನ. ಇದರಲ್ಲಿ ಜಂಟಿ ಆಯುಕ್ತ ನಾಗರಾಜಪ್ಪ ಮತ್ತು ವಕೀಲ ರಮೇಶ CL7 ಮಂಜೂರಾತಿಗಾಗಿ ನಡೆದ ಮಾತುಕತೆ ನಡೆದಿದೆ ಅವರಿಬ್ಬರ ಮಧ್ಯೆ. ಯಾರೋ ಜಂಟಿ ಆಯುಕ್ತ, ಯಾವನೋ ರೆವಿನ್ಯೂ ಇದಲ್ಲ, ಕ್ಲರ್ಕ್ ಅಲ್ಲ, ಏನೂ ಇಲ್ಲ, ಲೆವೆಲ್ ಆಯುಕ್ತ ಜಂಟಿ. ಅವನು ಒಬ್ಬ ಕಸ್ಟಮರ್ ಜೊತೆ ಮಾತಾಡ್ತಾನೆ. ಅದರಲ್ಲಿ ಡೈರೆಕ್ಟ್ ಆಗಿ 18 ಲಕ್ಷ ರೂಪಾಯಿಗೆ ಲಂಚಕ್ಕೆ ಬೇಡಿಕೆ ಇಡ್ತಾನೆ. ಆ ಆಡಿಯೋನ ನಾನು ತೋರಿಸಿದ್ದೀನಿ. ಈಗ ಈ ಆಡಿಯೋದಲ್ಲಿ ಅದೆಲ್ಲ ಇದೆ, ಪೂರ್ತಿ ಇದೆ, ಕೊಡ್ತೀನಿ. ಯಾಕಂದ್ರೆ ದಾಖಲೆ ಇಟ್ಟು ಮಾತಾಡಬೇಕು ಅಂತ ಹೇಳಿದ್ದಾರೆ ಅವರೆಲ್ಲ. ದಾಖಲೆ ಕೊಡಿ ಅಂತ, ಅದಕ್ಕೆ ದಾಖಲೆ ಇಟ್ಟು ಮಾಡಿದ್ದೀನಿ. ಅದನ್ನು ಫೋರೆನ್ಸಿಕ್ ಕಳಿಸಬಹುದು. ಫೋರೆನ್ಸಿಕ್ ಅಲ್ಲಿ ಅವನು ನಾಗರಾಜಪ್ಪ ನನ್ನ ವಾಯ್ಸ್ ಅಲ್ಲ ಅಂತ ಹೇಳಿದ್ರೆ ನಮ್ಮದು ತಪ್ಪಾಗ್ತೈತೆ, ವಾಯ್ಸ್ ಅವಂದು ಅಂದ್ರೆ ಮಂತ್ರಿ ತಪ್ಪಾಗ್ತೈತೆ. ಅದರಲ್ಲಿ ಕ್ಲಿಯರ್ ಆಗಿ 18 ಅವರು ನಾಗರಾಜಪ್ಪ ರಮೇಶು ಫೈಲ್ ಸಿಗ್ತಿಲ್ಲ, ನೀವು ಅಲ್ಲಿಂದ ಮೆಸೇಜ್ ಮಾಡಿಸೋದೇ ಇದ್ದರೆ ಆಗೋದೇ ಇಲ್ಲ. ರೆಕಾರ್ಡ್ ಅಲ್ಲಿ ನೀವು ಅಲ್ಲಿಂದ ಮೆಸೇಜ್ ಮಿನಿಸ್ಟ್ರಿಂದ ಮಾಡಲಿಲ್ಲ ಅಥವಾ ಅವರ ಪುತ್ರ ವಿನಯ್ ಕಡೆಯಿಂದ ಮೆಸೇಜ್ ಬರಲಿಲ್ಲ ಅಂದ್ರೆ ಮಾಡಲ್ಲ. ರಮೇಶ್ ಅವನು ಅಪ್ಲೈ ಮಾಡಿದ್ದವನು, ಏನ್ ಗುರುಗಳೇ ಇದೆಲ್ಲ ಒಬ್ಬ ಅಡ್ವೊಕೇಟ್ ಈ ತರ ಮಾಡ್ತಾ ಇದ್ದೀರಾ ಅಡ್ವೊಕೇಟ್ಗೆ ಅಂತ. ನೋಡಪ್ಪ, ನಾಗರಾಜಪ್ಪ ಹೇಳ್ತಾನೆ, ನಿನ್ಗೆ ಆಗಾಗ್ಲೇ 2 ಮಾಡಿಕೊಟ್ಬಿಟ್ಟಿದ್ದೀನಿ. ಯಾರು ಇವಾಗ ಮಾಡಿದನೋ ಅವನಿಗೆ ಅವಾಗೇ 2 ಕೊಟ್ಬಿಟ್ಟಿದ್ದಾರೆ. ನಿಮ್ಗೆ ಯಾರಾನ 2 ಕೊಟ್ಟಿದಾರನಪ್ಪ? ಬಾರ್ಗಳು ಯಾರಿಗಾನ ನೀವು ಹೇಳ್ದವ್ರಿಗೆ, ನಿಮಗ್ ಬೇಡ,
ನೀವ್ ಹೇಳ್ದವ್ರಿಗೆ ಯಾರಿಗಾನ ಒಂದ್ 2 ಬಾರ್ ಕೊಟ್ಟಿದಾರ ನೋಡಿ, ಅವ್ರಿಗೆ 2 ಬಾರ್ ಕೊಟ್ಬಿಟ್ಟಿದಾರ. ಅವಾಗ 2 ಬಾರ್ ಲೈಸೆನ್ಸ್. ಅವನು ಹೇಳ್ತಾನೆ, ಸರ್ ಲಾಸ್ಟ್ ಟೈಮ್ ಕೊಟ್ಟಿದ್ಕೆಲ್ಲ ದುಡ್ಡು ಕೊಟ್ಟಿದ್ದೀನಲ್ಲ ಅಂತ ಹೇಳ್ತಾನೆ ರೆಕಾರ್ಡ್ ಅಲ್ಲಿ. ಲಾಸ್ಟ್ ಟೈಮ್ ನೀವು ಕೊಟ್ಟಿದ್ಕೆಲ್ಲ ನಾನು ದುಡ್ಡು ಕೊಟ್ಟಿದ್ದೀನಿ ಅಂತ ರೆಕಾರ್ಡ್ ಅಲ್ಲಿ ಹೇಳ್ತಾನೆ. ಆಮೇಲೆ ಅವನು ರಮೇಶ್ ಹೇಳ್ತಾನೆ, ಸರ್ ನಂದು ಒಂದು 50% ಮಾಡ್ಕೊಂಬಿಡಿ ಸರ್. ಯಾರೋ ಲಂಚನ 50% ಕಡಿಮೆ ಮಾಡ್ಕೊಳ್ಳಿ ಸರ್ ಅಂತ ಹೇಳಿಕೆ ಹೇಳ್ತಾನೆ ಇದರಲ್ಲಿ, ಆಡಿಯೋದಲ್ಲಿ. ನೋಡಪ್ಪ, ಅವನು ನನ್ನದು ಕಡಿಮೆ ಮಾಡಿ ಅಂತ ಹೇಳ್ತಾ ಇದ್ದಾನೆ ಅವನು. ಅದಕ್ಕೆ ನಾಗರಾಜಪ್ಪ ಹೇಳ್ತಾನೆ, ಇನ್ನೂ ಏನು ಕ್ಯಾನ್ಸಲ್ ಮಾಡಿಲ್ಲ, ನಿನಗೋಸ್ಕರ ನಾನು ಎಲ್ಲರನ್ನು ಮ್ಯಾನೇಜ್ ಮಾಡಿ 15 ದಿನ ಇಟ್ಕೊಂತೀನಿ, ಹೆದರ್ಬೇಡ, ಏನು ಹೆದರಿಕೆ ಮಾಡಬೇಡ, ನನ್ನ ಹತ್ರನೇ ಇಟ್ಕೊಂಡಿರ್ತೀನಿ ಫೈಲು, ನೀನು ವ್ಯವಹಾರ ಕುದುರಿಸ್ಕೊಂಡು ಬಾ ಅಂತ ಹೇಳ್ತಾನೆ. ಈಗ